ವಿಷಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯನ್ನು ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚಿಸಿದ್ದರು. ಇದರ ಮೇಲೆ ಭಾಷಾ ಟೀಕೆಯನ್ನು ಬರಿತಾ ಪಂಡಿತೋಳರ ಮಲ್ಲರ ಕಾರ್ಯ ಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ದೌಲತರಾಮ್ ಕಾಸ್ಲಿವಾಲ ಎನ್ನುವಂಥವರ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಭವ್ಯರಿಗೆ ಉಪಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ಶ್ಲೋಕ ಸಂಖ್ಯೆ 150. ಸಾಮಾಯಿಕ ದಶೆಯು ಪ್ರಾಪ್ತವಾದ ಶ್ರಾವಕರಿಗೆ ಮಹಾವ್ರತವಾಗುತ್ತದೆ ಎಂದು ಹೇಳುತ್ತಾರೆ. ಸಾಮಾಯಿಕ ಶ್ರೀತಾನಾಂ ಸಮಸ್ತ ಸಾವಧ್ಯ ಯೋಗ ಪರಿಹಾರಾತ್ ಭವತಿ ಮಹಾವ್ರತಮೇಶೇಷಾಮುದಯೇ ಚಾರಿತ್ರಮೋಹಸ್ಯ. ಸಾಮಾಯಿಕ ಶ್ರೀತಾನಾಂ ಸಮಸ್ತ ಸಾವಧ್ಯ ಯೋಗ ಪರಿಹಾರಾತ್ ಭವತಿ ಮಹಾವ್ರತಮೇಶೇಷಾಮುದಯೇ ಚಾರಿತ್ರಮೋಹಸ್ಯ. ಏಷಾಂ ಈ ಸಾಮಾಯಿಕ ಶ್ರೀತಾನಾಂ ಸಾಮಾಯಿಕ ದಶೆಗೆ ಪ್ರಾಪ್ತವಾದ ಶ್ರಾವಕರಿಗೆ ಚಾರಿತ್ರಮೋಹಸ್ಯ ಚಾರಿತ್ರಮೋಹದ ಉದಯೇ ಅಪಿ ಉದಯವಿದ್ದರೂ ಕೂಡ ಸಮಸ್ತ ಸಾವಧ್ಯ ಯೋಗ ಪರಿಹಾರಾತ್ ಸಮಸ್ತ ಪಾಪದ ಯೋಗದ ತ್ಯಾಗವಿರುವುದರಿಂದ ಮಹಾವ್ರತವು ಭವತಿ ಆಗುತ್ತದೆ. ಶ್ರಾವಕರಿಗೆ ಮಹಾವ್ರತ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವ ಶ್ರಾವಕ ಮುನಿಯಾಗಿ ಅಂತರ್ಮುಹೂರ್ತದೊಳಗ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವಂಥ ಒಂದು ಯೋಗ್ಯತೆ ಇದೆ, ಸಾಮರ್ಥ್ಯ ಇದೆ, ಆ ಶ್ರಾವಕನ ಮಾತೇನು ಹೇಳುತ್ತಾರೆ? ಧನ್ಯ ಇದೆ ಅವನ ಗೃಹಸ್ಥ ಜೀವನ, ಧನ್ಯ ಇದೆ ಅವನ ಸಂಪೂರ್ಣ ಗ್ರಹ ಕಾರ್ಯಕ್ಕೆ ಸಂಬಂಧಿಸಿದ ಹಾಗೆ ಪ್ರವೃತ್ತಿ. ಅಜ್ಞಾನಿ ಜೀವ ಎಲ್ಲವನ್ನು ಬಿಟ್ಟುಕೊಟ್ಟರೂ ಕೂಡ ಏನನ್ನೂ ಬಿಟ್ಟುಕೊಟ್ಟಿಲ್ಲ, ಸಾವಧ್ಯ ಯೋಗದಿಂದ ಸಹಿತನಾಗಿರ್ತಾನೆ. ಆದ್ರೆ ಇಂದಿನ ಈ ನಿಕೃಷ್ಟ ಕಾಲದೊಳಗ ಯಾವ ಪಂಚಮ ಕಾಲದೊಳಗ ಇಂಥ ಆಚಾರ್ಯರ ಇಂಥ ಶ್ರಾವಕನ ಸ್ವರೂಪ ಹೇಳಿದರೋ ಅದೇ ಪಂಚಮ ಕಾಲದೊಳಗ ಇಂಥ ಮುನಿಗಳ ಕಾಣುವುದಿಲ್ಲ. ಇಲ್ಲೇನು ಶ್ರಾವಕನ ಸ್ವರೂಪ ಹೇಳಿದಾರಲ್ಲ ಅಂಥ ಮುನಿಗಳ ಕಾಣುವುದಿಲ್ಲ. ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ. ಬಹಳಷ್ಟು ಸ್ಪಷ್ಟ ಹೇಳಬೇಕಾದ್ರೆ ಜಿನೇಂದ್ರ ಭಗವಂತರ ಅನುಯಾಯಿಗಳಾಗಿ ಕೂಡ ಜಿನೇಂದ್ರ ಭಗವಂತರ ಮಾರ್ಗದ ವಿರಾಧನೆ ಮಾಡುವಂಥ ಈ ಕಾಲದೊಳಗ ನಮ್ದು ತಮ್ಮದು ವಿದ್ಯಮಾನತೆ ಇದೆಯಲ್ಲ, ಅದು ಯಾವುದೋ ಒಂದು ಅಪೇಕ್ಷಾದಿಂದ ದುರ್ಭಾಗ್ಯ ಇದೆ. ಆದ್ರೆ ಇಂಥ ವಚನಗಳ ನಮಗೆ ಲಭಿಸಿದವಲ್ಲ, ಇದು ಯಾವುದೋ ಒಂದು ಅಪೇಕ್ಷಾದಿಂದ ಸದ್ಭಾಗ್ಯ ಇದೆ. ಇಂಥ ಸದ್ಭಾಗ್ಯ ಮತ್ತು ದುರ್ಭಾಗ್ಯಗಳ ಮಧ್ಯದೊಳಗ ನಾವು ಸ್ವಯಂ ನಿರ್ಣಯ ಮಾಡುವುದಿದೆ. ಯಾವುದ ಅವಲಂಬನೆ ಯೋಗ್ಯ ಇದೆ, ಅವಲೋಕನೆ ಯೋಗ್ಯ ಇದೆ, ಅದರದ ಸ್ವಯಂ ನಾವು ನಿರ್ಣಯ ಮಾಡೋದು ಅವಶ್ಯಕ ಇದೆ. ಸಂಸಾರದೊಳಗೆ ಯಾವ ಪ್ರಕಾರದ
ಅನುಕೂಲತೆ ಮತ್ತು ಪ್ರತಿಕೂಲತೆ ಪ್ರತಿಯೊಬ್ಬ ಮನುಷ್ಯನಿಗೆ ಎರಡೂ ಇರ್ತವೆ. ಪ್ರತಿಕೂಲತೆಗಳನ್ನು ದೃಷ್ಟಿಯೊಳಗೆ ತಂದುಕೊಳ್ಳುವುದರಿಂದ ಜೀವ ಮನುಷ್ಯ ಜೀವನವನ್ನು ನಿರರ್ಥಕಗೊಳಿಸಿಕೊಳ್ಳುತ್ತಾನೆ ತನ್ನ ಕೈಯಾರೆ. ಅದೇ ಪ್ರಕಾರ ಈ ಕಾಲದೋಷದಿಂದನೋ ಅಥವಾ ಏನಿದೆ ಅರೆ ಯೋಗ್ಯ ಕಾಲದೊಳಗೂ ಕೂಡ ಅನಂತ ಬಾರಿ ನಾವು ತಾವ ಜೀವನ ಮಾಡಿ ಹೋಗಿದ್ದೇವೆ. ಆವಾಗ ಕಾರ್ಯ ಆಗಿಲ್ಲ, ಈಗ ಕಾರ್ಯ ಹೇಗಾಗೋದ ಅನ್ನೋದಕ್ಕಿಂತ ಆಗ ಆಗಿರದೇ ಇರುವಂಥ ಕಾರ್ಯಕ್ಕೆ ನಿಜವಾದ ಕಾರಣ ಯಾವುದಿದೆ ಅದನ್ನು ಕಂಡುಕೊಂಡ, ನಮ್ಮ ಅಂತರಂಗದೊಳಗೆ ಕಂಡುಕೊಂಡ ಯೋಗ್ಯ ಕಾಲದೊಳಗೆ ಕಾರ್ಯ ಆಗದೇ ಇರುವಲ್ಲಿ ನಾವು ಯಾವ ಪ್ರಮಾದ ಮಾಡಿದ್ದೇವೆಯೋ ಆ ಪ್ರಮಾದವನ್ನು ಈಗ ಯಾವುದರ ಸದ್ಭಾಗ್ಯ ಇದೆ ನಮ್ಮ ಜೀವನದೊಳಗೆ ಅದನ್ನು ಅಲಕ್ಷ್ಯ ಮಾಡಿ ನಾವು ಜೀವನವನ್ನು ಕಳ್ಕೊಳ್ಬಾರ್ದು. ಅರೆ ಇಂಥದ್ದು ನಮ್ಮ ಜೀವನ ಇರಬೇಕ್ರಿ. ಇಲ್ಲಿ ಯಾರು ದೋಷ ಹೇಳುವ ಸಲುವಾಗಿ ಹೇಳಲಿಲ್ಲ, ಆದರೆ ಇಂಥದ್ದು ನಮ್ಮ ಜೀವನ ಇರಬೇಕು. ಇಂದ ನೋಡಲಿಕ್ಕೆ ಸಿಗುವುದಿಲ್ಲ, ಅದು ನಮ್ಮದೇ ದುರ್ಭಾಗ್ಯ ಅಂಥೇಳಿ ಹೇಳಿತು. ಆದರೆ ಇಂಥದ್ದು ಇರಬೇಕು ಅಂಥೇಳಿ ಓದಲಿಕ್ಕೆ ಸಿಕ್ಕಿತಲ್ಲ, ಇದರಂಥ ಸದ್ಭಾಗ್ಯ ಇನ್ಯಾವುದಿದೆ ಹೇಳ್ರಿ? ಇಂಥದ್ದಿರ್ಬೇಕು ನಮ್ಮ ಜೀವನ. ಏನು ಹೇಳಿದರು ಉತ್ಥಾನಿಕೆ? ಸಾಮಾಯಿಕ ದಶೆಯು ಪ್ರಾಪ್ತವಾದ ಶ್ರಾವಕರಿಗೆ ಮಹಾವ್ರತವಾಗುತ್ತದೆ ಎಂದು ಹೇಳುತ್ತಾರೆ. ಯಾವಾಗ ಸಾಮಾಯಿಕ ದಶೆ ಪ್ರಾಪ್ತ ಆಗಿರುವಂತಹ ಶ್ರಾವಕನಿಗೆ ಮಹಾವ್ರತ ಆಗ್ತಿದೆ, ಯಾವಾಗ ಭವಿಷ್ಯದೊಳಗೂ ಏನು ಆವಾಗನರಿ ಅಂಥೇಳೇನ ಹಿಂದೆ ಮೊದಲಿನ ಇಲ್ಲಿ ಶ್ಲೋಕದೊಳಗೆ ಹೇಳಿದಾರಲ್ಲ, ಏನು ಹೇಳಿದಾರೋ? ಸಾಮಾಯಿಕ ಮಾಡುವ ಕೊನೆಯ ವಾಕ್ಯರೇ ಭಾವಾರ್ಥದ ಇಲ್ಲೇ ಉತ್ಥಾನಿಕೆ ಮೇಲಿನ ಸಾಮಾಯಿಕ ಮಾಡುವ ಸಮಯ ಎಂದರೆ ಸಾಮಾಯಿಕದ ಕಾಲದಲ್ಲಿ ಶ್ರಾವಕನು ಕೂಡ ಮುನಿಯ ಸಮಾನನೇ ಇದ್ದಾನೆ ಅಂಥೇಳಿ ಹೇಳಿದಾರಲ್ಲ. ಸಾಮಾಯಿಕ ಮಾಡುವ ಸಮಯದೊಳಗೆ ಅಂಥೇಳಿ ಹೇಳಿದ್ದಾರೆ ಅಲ್ಲಿ. ಆದರೆ ಇಲ್ಲಿ ಅದಕ್ಕಿಂತ ಮುಂದಿನ ಮಾತು ಹೇಳ್ತಾ ಇದ್ದಾರಲ್ಲ, ಏನು ಹೇಳ್ತಾ ಇದ್ದಾರೆ? ಸಾಮಾಯಿಕ ದಶೆಯು ಪ್ರಾಪ್ತವಾದ ಶ್ರಾವಕರಿಗೆ. ದಶೆ ಪ್ರಾಪ್ತ ಆದದ್ದಿದೆ, ನಿರಂತರ ಇರ್ತಿದೆ, ಹೀಗೆ ಮಾತಿಲ್ಲ ಸಾಮಾಯಿಕ. ಆದರೆ ಆ ಸಾಮಾಯಿಕ ದಶೆ ಅರೆ ಯಾವ ಪ್ರಕಾರ? ಶುದ್ಧೋಪಯೋಗ ರೂಪ ಮುನಿ ದಶೆಯ ಅಂಗೀಕಾರ ಮಾಡಿರುವಂಥ ಸಾಧಕನಿಗೆ ನಿರಂತರ ಶುದ್ಧೋಪಯೋಗ ಇರ್ತಿದೆ ಅಂದರೆ, ನಿರಂತರ ಶುದ್ಧೋಪಯೋಗ ಇದ್ರ ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಆಗಬೇಕಲ್ಲ. ನಿರಂತರ ಶುದ್ಧೋಪಯೋಗ ಇರುವುದಿಲ್ಲ. ಆದ್ರೂ ಕೂಡ ಶುದ್ಧೋಪಯೋಗದ ಅಭಾವದೊಳಗೂ ಕೂಡ ಮುನಿ ಶುಭೋಪಯೋಗ ರೂಪ ಆಗುವುದಿಲ್ಲ. ಏನು ಹೇಳ್ತು? ಶುದ್ಧೋಪಯೋಗ ಇಲ್ಲದೇ ಇರುವ ಸಮಯದೊಳಗೂ ಕೂಡ ಮುನಿ ಶುಭೋಪಯೋಗ ರೂಪ ಆಗುವುದಿಲ್ಲ. ಆದ ಅಂತಂದ್ರೆ ಅವನನ್ನು ಅರ್ಹಂತ ಸಿದ್ಧರ ಸಮಾನವಾಗಿ ನೋಡಲಿಕ್ಕೆ ಆಗ್ತಿದೆ. ದೇವಗುರು ಶಾಸ್ತ್ರದಲ್ಲಿ ಸ್ವಲ್ಪ ಅದರದೇ ವಿಭಾಗ. ದೇವಗುರು ಶಾಸ್ತ್ರದಲ್ಲಿ ದೇವಶ್ರೇಷ್ಠದರು ಮತ್ತು ಗುರು ಶಾಸ್ತ್ರದ ಒಂದಿಷ್ಟ ಸ್ಥಾನ ಕೆಳಗಿದೆ. ಹೀಗೆ ಮಾತಿದೆ. ದೇವ ಮತ್ತು ಗುರು ಇವರಲ್ಲೇ ಯಾವುದೇ ಪ್ರಕಾರದಿಂದ ಭೇದ. ಇನ್ನು ನಮ್ಮ ವಿಷಯಕ್ಕೆ ಬಂದ್ರೆ ಅರ್ಹಂತ ಸಿದ್ಧ ಮತ್ತು ಆಚಾರ್ಯ ಉಪಾಧ್ಯಾಯ ಸಾಧುಗಳಲ್ಲೇ ಭೇದವನ್ನು ಯಾರು ಗಣಿಸ್ತಾರೋ ಅವರು ಪಂಚಪರಮೇಷ್ಠಿಗಳ ಅನುಯಾಯಿ ಅಲ್ಲ. ಪಂಚಪರಮೇಷ್ಠಿ ಅರೆ ಐವರು ಪರಮ ಇಷ್ಟ ಇದ್ದಾರೆ. ಯಾರಿಗೆ? ಅವರ ಅನುಯಾಯಿಗಳಿಗೆ. ಯಾರಿಗೆ ಇಷ್ಟ ಇದ್ದಾರಲ್ಲ ಐವರು, ಅವರೇ ಅವರ ಅನುಯಾಯಿ ಇದ್ದಾರೆ.
ಹಾಗಾದ್ರೆ ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡಿರುವಂಥ ಮುನಿಗೆ, ಸಾಧುವಿಗೆ ಅಖಂಡ ಶುದ್ಧೋಪಯೋಗ ಇರುವುದಿಲ್ಲ. ಅರೆ ಇರುವುದಿಲ್ಲ. ಆದ್ರೂ ಕೂಡ ಶುಭ ಪರಿಣಾಮ, ವ್ರತಗಳಿಗೆ ಸಂಬಂಧಿಸಿದ ಪರಿಣಾಮ ವಿಶೇಷ ಅವನಲ್ಲಿ ಆಗ್ತಾ ಇರ್ತವೆ. ಆ ರೂಪ ಆ ಮುನಿ ಆಗುತ್ತದೆ. ಇದು ವಿಷಯ ತಿಳಿತು ಅಂತಂದ್ರೆ ಸಾಮಾಯಿಕ ಪ್ರಾಪ್ತ ಆಗಿರುವಂತಹ ಶ್ರಾವಕನಿಗೆ ಮಹಾವ್ರತ ಆಗ್ತಾವಂಥೇಳಿ ಹೇಳೋದೇನಿದೆ. ಅರೆ ಮನೆಯಲ್ಲೇ ಮಹಾವ್ರತ ಆಗ್ತವ್ರೆ. ಯಾವ ಪ್ರಕಾರ ಜನಾಗಮದೊಳಗ 4ನೇ ಗುಣಸ್ಥಾನಕ್ಕ ಭೋಗ ನಿರ್ಜರಿಗೆ ಕಾರಣ ಅಂಥೇಳಿ ಹೇಳಿದರು, ಅದೇ ಪ್ರಕಾರ ಸಾಮಾಯಿಕ ಪ್ರಾಪ್ತವಾಗಿರುವಂಥ ಶ್ರಾವಕ ಮಹಾವ್ರತಧಾರಿ ಅದನ್ರಿ. ಎಲ್ಲದನ ವಸ್ತ್ರ ಸಹಿತ ಇರುವೆಳೆದೊಳಗ ಮನೆಯಲ್ಲಿ ಇರುವೆಳೆ. ಅರೆ ಸಂಕ್ಲೇಶ ಪರಿಣಾಮ ರೂಪದಿಂದ ಪರಿಣಮಿಸುವಂಥ ನಾರಕಿಗೆ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ ಅಂದ ಮೇಲೆ ಈ ವಿಭೇದವನ್ನು ಗುರುತಿಸುವಂಥ ಸೂಕ್ಷ್ಮ ದೃಷ್ಟಿ ಬೇಕ್ರೆ ನಮಗೆ. ಭೇದ, ಅರೆ ವಿಶೇಷತೆ, ಭೇದ ವಿಭೇದ ಏನ ನರಕದ ನಾರಕಿ ಎಂಥ ಪರಿಣಾಮ ಇದಾವಲ್ಲಿ. ಪರಿಣಾಮ ಎಂಥವದವ್ರೆ. ಕೃಷ್ಣಲಿ ಶಾಜನ್ಯ ಪರಿಣಾಮ, ಕಪ್ಪು ಪರಿಣಾಮದ. ಆದ್ರೆ ಅಲ್ಲಿ ಕೂಡ ತೀರ್ಥಂಕರ ನಾಮಕರ್ಮದ ಬಂಧ ಅಖಂಡ ಆಗ್ತಿದೆ, ನಿರಂತರ ಆಗ್ತಿದೆ. ಹಾಗಾದ್ರೆ ಈ ಪತ್ನಿ ಪುತ್ರರನ್ನೊಳಗೊಂಡಿರುವಂಥ ವಸ್ತ್ರ ಸಹಿತನಿರುವಂಥ ಮನೆಯಲ್ಲಿ ಇರುವಂಥ ಶ್ರಾವಕನಿಗೆ ಮಹಾವ್ರತ ಆಗುವುದಿಲ್ರಿ. ಅಲ್ಲಿ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ. ಯಾರಿಗೆ? ನಾರಕಿ ಜೀವ. ಸಮ್ಯಕ್ ದೃಷ್ಟಿ ನಾರಕಿ ಜೀವ. ಅರೆ ಸಮ್ಯಕ್ ದರ್ಶನದ ಮಹಿಮಾ ಎಂಥದ್ದು ಇದೆ ರೀ. ಆ ಸಮ್ಯಕ್ ದರ್ಶನ ನರಕ ಸ್ವರ್ಗ, ಪ್ರತಿಕೂಲತೆ ಅನುಕೂಲತೆ ಯಾವುದನ್ನು ಆಧರಿಸಿ ಇಲ್ಲ. ಸಮ್ಯಕ್ ದರ್ಶನ ಧ್ರುವ ತತ್ವವನ್ನು ಆಧರಿಸಿ ಇದೆ. ಹೀಗಿರುವುದರಿಂದ ಆ ಧ್ರುವ ತತ್ವದ ಆಧಾರ ತಗೊಂಡಿರುವಂಥ ಮಹಾನ ಭವ್ಯ ಭಾಗ್ಯಶಾಲಿ ಜೀವ ಕ್ರಮದಿಂದ ಕಷಾಯ ಚೌಕಡಿ ಕಳಚಿ ಹೋಗುವುದರಿಂದ ಅವನಲ್ಲಿ ಯಾವ ವಿಶೇಷ ಶುದ್ಧಿ ಪರ್ಯಾಯದೊಳಗೆ ತನ್ನಷ್ಟಕ್ಕೆ ತಾನೇ ಪ್ರಕಟ ಆಗಿದೆಯೋ ಅದರ ಫಲಸ್ವರೂಪವಾಗಿ ಗೃಹಸ್ಥಾವಸ್ಥೆಯನ್ನು ತ್ಯಾಗ ಮಾಡಿದ ಮೇಲೆ ಪಂಚಮಹಾವ್ರತ ಆಗ್ತವು. ಇಂಥ ಪರಾವಲಂಬಿ ಧರ್ಮ ಜೈನ ಶಾಸನದೊಳಗೆ ಹೇಳಿಲ್ಲ. ಮನೆಯಲ್ಲಿರುವೆಳೆದೊಳಗೆ, ಅರೆ ವನದಲ್ಲಿ ಇರುವೆಳೆದೊಳಗ ಸಿದ್ಧ ಇರ್ತಾನೆ, ಸಂಚರಿಸುವ ಸಿದ್ಧ ಅಂದ ಮೇಲೆ ಮನೆಯಲ್ಲಿ ಇರುವೆಳೆದೊಳಗ ಮುನಿ ಇರುವುದಿಲ್ಲ ಅಂದ್ರೆ ಇದರ ಅರ್ಥ ಉಲ್ಟಾ ಮಾಡೋದಿಲ್ಲ. ಮನಿ ಬಿಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿದ್ದುಕೊಂಡನ ಮುನಿ ಆಗೋ ಸಾಧ್ಯ ಇದೆ. ಅರೆ ಅದು ಭಿನ್ನ ದ್ರವ್ಯದ ಕಾರ್ಯ ಇದೆ. ಯಾವುದ? ಮನೆ ಬಿಟ್ಟು ಹೋಗೋದ, ವಸ್ತ್ರಗಳು ಬಿಟ್ಟು ಹೋಗೋದ, ಅದು ಪುತ್ಗಲದ ಕಾರ್ಯ ಇದೆ. ಪಂಚ ಮಹಾವ್ರತಗಳ ಅಂಗೀಕಾರ ಮಾಡೋದ, ಅದ ಪರಿಣಾಮ ವಿಶೇಷದ ಮಾತಿದೆ. ಆದರೆ ಇಲ್ಲಿ ಆಂತರ್ಯದೊಳಗಿನ ಶುದ್ಧಿ ಆ ಪರಿಣಾಮವನ್ನಾಗಲಿ ಆ ಪರದ್ರವ್ಯದ ಅವಸ್ಥಾ ವಿಶೇಷವನ್ನಾಗಲಿ ಆಶ್ರಯಿಸಿ ತಡೆದು ನಿಲ್ಲುವುದಿಲ್ಲ. ಒಳಗಡೆ ಇದು ಬೆಳೀತು ಅಂತಂದ್ರೆ ವಸ್ತ್ರ ಯಾವ ಲೆಕ್ಕ ರೀ?
ಮನೆ ಯಾವ ಲೆಕ್ಕ? ಅರೆ ವೃದ್ಧಿ ಪ್ರಾಪ್ತ ಜೀವ ಪರ್ವತದೊಳಗಿಂದ ಪರ್ವತಕ್ಕೆ ಬಾಧೆ ಮಾಡಿದ್ದನ್ನು ಹೊರಟು ಹೋಗ್ತಾನೆ ಅಂದಮೇಲೆ ಈ ವೃದ್ಧಿ ಎಂಥದ್ದಿದೆ. ಕೇವಲ ಜ್ಞಾನವೇ ಎಲ್ಲಕ್ಕಿಂತ ದೊಡ್ಡ ವೃದ್ಧಿ ಇದೆಯಲ್ಲ. ಹಾಗಾದರೆ ಕೇವಲ ಜ್ಞಾನದ ವಿಷಯನಾದಂಥ ತ್ರಿಕಾಲಿ ಧ್ರುವ ನ್ಯಾಯಕ ತತ್ವವನ್ನು ಅನುಭೂತಿಪೂರ್ವಕ ವಿಶ್ವದ ಸಮಸ್ತ ಪರದ್ರವ್ಯಗಳಿಂದ ಭಿನ್ನ ಮಾಡಿ ಅವನು ಬಿಟ್ಟಿದನೋ ಅವನಿಗೆ ಪರದ್ರವ್ಯದ ಅವಸ್ಥಾ ವಿಶೇಷವನ್ನು ಆಧರಿಸಿ ಯಾವ ಉನ್ನತಿಯ ಮಾರ್ಗ ಇರುವುದಿಲ್ಲ, ಅದರ ಅವಲಂಬನೆ ಇರುವುದಿಲ್ಲ. ಇಲ್ಲಿ ದ್ರವ್ಯಗಳ ಸ್ವತಂತ್ರತೆಯನ್ನು ತಿಳಿದುಕೊಳ್ಳುವುದ ಅವಶ್ಯಕ ಇದೆ. ಕಥನ ಚರಣಾನುಯೋಗದ ಮುಖ್ಯತೆಯಿಂದ ಇದೆ. ಆದ್ರೆ ಗ್ರಹಣ ಅಧ್ಯಾತ್ಮದ ಮಾಡೋದಿದೆ ರೀ, ದ್ರವ್ಯಾನುಯೋಗದ್ದಲ್ಲ. ಗ್ರಹಣ ಅಧ್ಯಾತ್ಮದ ಮಾಡೋದಿದೆ, ಕಥನ ಚರಣಾನುಯೋಗ. ಎಲ್ಲಿದೆ ಆಚರಣೆ? ದೇಹದ ನಿರ್ವಸ್ತ್ರ ರೂಪದ ಅವಸ್ಥೆ ಅಂತಂದ್ರೆ ಮುನಿತನ ಏನ್ರಿ? ಅರೆ ಇಲ್ಲಿ ಬಹಳ ವಿಶೇಷ 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 ಹೇಳಿದರೆ ನಾವು ಒಂದಿಷ್ಟು ಸಾವಧಾನ ಆಗಬೇಕು. ಒಂದಿಷ್ಟು ನಮ್ಮ ಜ್ಞಾನದೊಳಗ ನಮ್ಮ ಕಲ್ಯಾಣದ ಅಭಿಲಾಷೆ ಜಾಗೃತ ಆಗಬೇಕು. ಸಾವಧ್ಯ ಯೋಗ ಅರೆ ನೋಡ್ರಿ, ಏಷಾಂ ಈ ಸಾಮಾಯಿಕ ದಶೆಗೆ ಪ್ರಾಪ್ತವಾದ ಶ್ರಾವಕರಿಗೆ ಚಾರಿತ್ರ ಮೋಹದ ಉದಯವಿದ್ದರೂ ಕೂಡ ಸಮಸ್ತ ಪಾಪದ ಯೋಗದ ತ್ಯಾಗವಿರುವುದರಿಂದ ಸಾವಧ್ಯ ಯೋಗ ಅನ್ನುವಂತಹ ಶಬ್ದ ಆಚಾರ್ಯ ಭಗವಂತನಿದೆ. ಸಾವಧ್ಯ ಅಂತಂದ್ರೆ ಪಾಪ. ನೋಡ್ರಿ, ಚರಣಾನುಯೋಗದ ಮುಖ್ಯತೆಯಿಂದ ಈ ಸಾವಧ್ಯ ಶಬ್ದ ಬಹಳ ಬಾರಿ ಪ್ರಯೋಗ ಆಗ್ತಿದೆ ಚರಣಾನುಯೋಗದ ಗ್ರಂಥದಲ್ಲಿ. ಸಾವಧ್ಯ ಹಿಂಸಾ ಬಹುಪುಣ್ಯ ರಾಶಿ. ಪೂಜೆ ಮಾಡುವಂಥ ಆತ್ಮಾರ್ಥಿ ಜೀವನಿಗೆ ಸಾವಧ್ಯ ಅರ್ಥಾತ್ ವಸ್ತುಗಳ ಸಮರ್ಪಣೆಯೊಳಗ, ವಸ್ತುಗಳ ಜೋಡಣೆಯೊಳಗ, ಶಾರೀರಿಕ ಕ್ರಿಯೆಯೊಳಗ, ಮಂತ್ರದ ಅಥವಾ ಆ ಪಾಠದ ಉಚ್ಚಾರಣೆಯೊಳಗ ಹಿಂಸೆ ಆಗ್ತಿದೆ ಆಗ್ತಿದೆ. ಆದ್ರೆ ಅವನ ಭಕ್ತಿ ಇಂಥದ್ದು ಇದೆಯಲ್ಲ, ಇದೆಲ್ಲ ಸಾವಧ್ಯ. ಹಿಂಸೆ ಇರುವೆಳೆದೊಳಗೆ ಕೂಡ ಬಹುಪುಣ್ಯ ರಾಶಿ ಅಂತ ಹೇಳಿ ಪುಣ್ಯ ರಾಶಿ ರಾಶಿಯಾಗಿ ಬರ್ತಿದೆ. ಯಾವುದರಿಂದ? ಹಿಂಸೆಯಿಂದ. ಹಿಂಸೆಯಿಂದ, ಸಾವಧ್ಯ ಯೋಗದಿಂದ. ಹಾಗಿದೆ ಅಂದರೆ ಅರೆ ಜೀವ ಸಾಯಲಿ ಅಥವಾ ಬಿಡಲಿ, ಪ್ರವಚನ ಸಾರದೊಳಗೆ ಬಂತಲ್ಲ, ಜೀವ ಸಾಯಲಿ. ಅರೆ ಅಯದಾಚಾರಸ್ಸ, ಅಯತ್ನಾಚಾರ ಪೂರ್ವಕ ಪ್ರವೃತ್ತಿ ಏನಿದೆ ಅಲ್ಲ, ಅದ ಮುನಿಗೆ ಬಂಧದ ಕಾರಣ ಇದೆ ಅಂಥೇಳಿ ಅದೇ ಒಂದು ಆಚಾರ್ಯ. ಚರಣಾನುಯೋಗದೊಳಗೆ ಸಾವಧ್ಯ ಹಿಂಸಾ ಬಹುಪುಣ್ಯ ರಾಶಿ ಅಂಥೇಳಿ ಹೇಳಿದ್ರು. ಈ ಶಾದ್ವಾದವನ್ನು, ಕಥನದ ಭೇದವನ್ನು, ಮರ್ಮವನ್ನು, ಪ್ರಯೋಜನಭೂತ ಅಂಶವನ್ನು ಗ್ರಹಣ ಮಾಡುವ ಸಲುವಾಗಿ ಕೂಡ ನಮ್ಮ ಜ್ಞಾನದೊಳಗೆ ಏನು ಬೇಕು? ನಿವೃತ್ತಿನೇ ಬೇಕ್ರಿ. ಇದಕ್ಕೆ ಸಮರ್ಪಣೆ ಬೇಕ್ರಿ. ಯಾವ ಅಪೇಕ್ಷಾದಿಂದ ಹೇಳ್ತಾ ಇದ್ದಾರೆ ಅಲ್ಲಿ ಅಯದಾಚಾರಸ್ಸ ನಿಶ್ಚಿತ ಹಿಂಸಾ ಅಂಥೇಳಿ ಹೇಳಿದರು. ಅಯತ್ನಾಚಾರದಿಂದ ನಿಶ್ಚಿತವಾಗಿ ಹಿಂಸೆ ಆಗ್ತಿದೆ ಅಂಥೇಳಿ ಹೇಳಿದರು. ಇಲ್ಲಿ ಹೇಳಿದರು ಅದು ಜಿನೇಂದ್ರ ಪ್ರಭುವಿನ ದಿವ್ಯಧ್ವನಿಯ ಅಂಗನರೇ. ಇದು ಜಿನೇಂದ್ರ ಪ್ರಭುವಿನ ದಿವ್ಯಧ್ವನಿಯ ಅಂಗನರೇ. ಹಿಂಸೆ ಆಗುವ ವೇಳೆದೊಳಗೆ ಬಹಳಷ್ಟು ಪುಣ್ಯ. ಅಲ್ಲಿ ಧರ್ಮ ಆಗ್ತಿದೆ ಅಂಥೇಳಿ ಹೇಳಿಲ್ಲ. ಅವರು ತಪ್ಪುದಿಲ್ರಿ, ನಾವು ತಪ್ಪು ಹಿಡಿಲಿಕ್ಕೆ ಸತತ ಜಾಗೃತದೇವ್ರಿ. ಅದಕ್ಕೆ ಛಲಂನ ಗೆತ್ತವಮ್ಮ ಅಂಥೇಳಿ ಹೇಳಿದರ್ರಿ ಕುಂದು ದೇವ. ಗ್ರಂಥಗಳಿಗೆ ಆದಿಯಾದಂಥ ಕುಂದು ಸಾಹಿತ್ಯ ಏನಿದೆ ಅಲ್ಲ, ಆ ಗ್ರಂಥ ರಾಶಿಗೆ, ಗ್ರಂಥ ಪರಂಪರೆಗೆ, ಶ್ರುತ ಪರಂಪರೆಗೆ ಆದಿ ಇರುವಂಥ ಕುಂದು ಸಾಹಿತ್ಯದೊಳಗೂ ಕೂಡ
ಯಾವುದ ದಿವ್ಯ ದಿವ್ಯ ಪ್ರಖರ ಕಾಂತಿಯಿಂದ ಇದೆಯೋ, ಕಾಂತಿಯನ್ನು ಒಳಗೊಂಡಿರುವಂತಹ ಸಮಯ ಸಾರ, ಅದರಲ್ಲಿ ಹೇಳಿದ್ರು ಛಲಂ ನಖಿತ್ತ. ಅಲ್ಲಿ ಬಹುಪುಣ್ಯ ರಾಶಿ ಅಂತ ಹೇಳಿದ್ದಾರೆ. ಧರ್ಮ ಅಂತ ಹೇಳಲಿಲ್ಲ. ಇಲ್ಲಿ ಹೇಳ್ತಾ ಇದ್ದರು ಮಹಾವ್ರತ. ಅದೇ ಜಾತಿ ಇದೆ ರೀ. ಇದ ಸಾವಧ್ಯೆಯೂ ಸಹ ಬಹುಪುಣ್ಯ ರಾಶಿ ಏನಂದ್ರಲ್ಲ, ಇಲ್ಲಿ ಮಹಾವ್ರತ ಹೇಳ್ತಾ ಇದ್ದಾರೆ. ಯಾಕೆ ಯಾಕೆ ಸಾವಧ್ಯದ ತ್ಯಾಗದ ಹೆಸರು ಮಹಾವ್ರತ ಇದೆ, ಧರ್ಮ ಅಲ್ಲ. ಅದಕ್ಕೆ ಚರಣಾನುಯೋಗ ತಿಳ್ಕೊಳ್ಳುವ ಸಲುವಾಗಿ ಒಂದಿಷ್ಟು ಉಪಯೋಗದ ಬಹಳ ಸೂಕ್ಷ್ಮತೆ. ಚರಣಾನುಯೋಗ ಅಂತಂದ್ರೆ ಶರೀರದ ಆಚರಣೆ ಅಂತ ಹೇಳಿ ನಾವು ತಿಳಿದಿದ್ದೇವಲ್ಲ, ಅದರಿಂದ ನಮಗೆ ಚರಣಾನುಯೋಗ ಸುಲಭ ಅನ್ನಿಸ್ತಾ ಇದೆ. ಆದರೆ ಚರಣಾನುಯೋಗ ನಿಜವಾಗಿ ಕಠಿಣ ಇದೆ. ಏನು ಹೇಳಿದ್ರು, ಸಾವಧ್ಯ ಯೋಗದ ತ್ಯಾಗ ಇರುವುದರಿಂದ ಮಹಾವ್ರತ. ಮಹಾವ್ರತ ಇದು ಬಂಧದ ಕಾರಣ ಇದೆ, ಮೋಕ್ಷದ ಕಾರಣ. ಬಂಧದ, ಅದಕ್ಕೆ ಅವರು ತಪ್ಪುವುದಿಲ್ಲ. ಆದ್ರೆ ಮಹಾವ್ರತ ಪರಿಣಾಮದ ಅಪೇಕ್ಷಾದಿಂದ ಬಂಧದ ಕಾರಣ ಇದ್ರೂ ಮಹಾವ್ರತಧಾರಿ ಬಂಧ ಮಾರ್ಗದೊಳಗದ, ಮೋಕ್ಷ ಮಾರ್ಗದೊಳಗಡೆ, ಮೋಕ್ಷ ಮಾರ್ಗದೊಳಗದಲ್ಲಿ. ಮಹಾವ್ರತದ ಅರ್ಥ ಏನಿದೆ? ಶುದ್ಧ ಸ್ವರೂಪದಿಂದ ಉಪಯೋಗ ಪತನ ಆಗದೇ ಇರೋದೇ ಇದು ಮಹಾವ್ರತ. ನಿರುತ, ಚಡಲದ ಕಡೆ ಹೋಗೋದಲ್ಲ, ನಿರುತ ಚಿತ್ಸ್ವರೂಪ ಆತ್ಮದಿ ನಿರುತ ನಿರಂತರ ಚಿತ್ ಸ್ವರೂಪದ ಆತ್ಮನಲ್ಲಿ ಯಾರು ನಿಮಗ್ನದರಲ್ಲ ಅವರಿಗೆ ಮಹಾವ್ರತ. ಹಾಗಾದ್ರೆ ಇಲ್ಲಿ ಸಾವಧ್ಯದ ತ್ಯಾಗ ಮಾಡಿ ಇವೇನು ಮಾಡ್ತಾ ಇದ್ದಾನ್ರಿ ಶ್ರಾವಕ? ವ್ರತರೂಪದ ಪರಿಣಾಮದೊಳಗದನೋ ಅಥವಾ ಚಿತ್ ಸ್ವರೂಪದ ಆತ್ಮನ ಕಡೆಗೆ ಉದ್ಯಮಶೀಲತೆ. ಶ್ರಾವಕ ಮತ್ತು ಮುನಿ ಅಂಥೇಳಿ ಮೋಕ್ಷ ಮಾರ್ಗದ ಸಾಧಕರಲ್ಲಿ ಎರಡು ವಿಧ ಇದ್ದಾವೆ. ಆದ್ರೆ ಮೋಕ್ಷ ಮಾರ್ಗದ ಸಾಧನೆಯೊಳಗೆ ಎರಡು ವಿಧ ಇಲ್ರಿ. ಸಾಧನೆ ಅಲ್ಲಿ ಯಾವುದಿದೆ? ಓರ್ವ ಶುದ್ಧಾತ್ಮನನ್ನ ಅಗ್ರ ಮುಖ್ಯ ಮಾಡಿ ಉದ್ಯಮ ಮಾಡುವುದಿದೆ. ಇಲ್ಲಿ ಭಾಷ್ಯ ಉದ್ಯಮದ ಮಾತು ಹೇಳಲಿಲ್ಲ, ಆದ್ರೆ ಸಾಮಾಯಿಕದ ಮಾತು ಹೇಳ್ತಾ ಇದ್ದಾರೆ. ಸಾಮಾಯಿಕದ ಸ್ವರೂಪ ಈಗ ಎರಡು ಕಲಶದ ಮೊದಲೇನು ಹೇಳಿದ್ದಾರೆ? ಇಷ್ಟ ಅನಿಷ್ಟ ಪದಾರ್ಥದೊಳಗ ರಾಗದ್ವೇಷದ ತ್ಯಾಗ ಮಾಡಿ ಆತ್ಮ ಸ್ವಭಾವದ ಗ್ರಹಣ, ಸಾಮ್ಯ ಭಾವದ ಗ್ರಹಣ ಮಾಡೋದು, ಸಮತೆಯ ಭಾವದ ಧಾರಣ ಮಾಡೋದು ಅಂತ ಹೇಳಿ ಹೇಳಿದ್ದಾರೆ. ಈ ಸಾಮಾಯಿಕ ದಶೆಗೆ ಪ್ರಾಪ್ತವಾದ ಅಂದ್ರೆ ಸಾಮಾಯಿಕ ಮಾಡುವ ಸಮಯದೊಳಗ ಅಲ್ಲ, ಅವನ ಅಂತರಂಗದೊಳಗ ಇಂಥದ್ದೊಂದು ಭೂಮಿಕಾ ತಯಾರಾದಂತೆ ಇದೆ. ಅವನು ಸಾಮಾಯಿಕ ಮಾಡ್ತಾ ಇದ್ದಾನಲ್ಲ, ಎಷ್ಟು ಬಾರಿ? 2 ಬಾರಿ ಅಂತೂ ನಿಯಮದಿಂದ ಮಾಡ್ಬೇಕಂತ ಹೇಳಿ ಹೇಳಿದರು. ಅವ 3 ಬಾರಿ ಮಾಡ್ಬೋದು, 4 ಬಾರಿ ಮಾಡ್ಬೋದು, 10 ಬಾರಿ ಮಾಡ್ಬೋದು, 1 ಬಾರಿ ಮಾಡ್ಬೋದು. ಹೌದೇನಿಲ್ರಿ? ಬಾಹ್ಯದ ಅಪೇಕ್ಷಾದಿಂದ. ಆದ್ರೆ ಸಾಮಾಯಿಕ ಮಾಡುವಂಥ ಯೋಗ್ಯತೆ ಯಾವನಲ್ಲಿ ಬಂದದ್ದು ಇದೆ, ಅರ್ಥಾತ್ 3ನೆಯ ಕಷಾಯ ಚೌಕಡಿಯನ್ನ ಕ್ಷೀಣಗೊಳಿಸ್ತಾ ಇದ್ದಾನೆ. 2 ಹೋಗಿದವ್ರಿ, 2 ಹೋಗಿದವೆ. ಸಾಮಾಯಿಕ ಮಾಡುವಂಥ ಶ್ರಾವಕ ಅಲ್ಲ, ಸಾಮಾಯಿಕ ದಶೆಗೆ ಪ್ರಾಪ್ತವಾಗಿರುವಂತಹ ಶ್ರಾವಕ. ಚಾರಿತ್ರ ಮೋಹದ ಉದಯವಿದ್ದರೂ, ಇದು ಯಾವುದು ಚಾರಿತ್ರ ಮೋಹ? ಇದು ಯಾವುದು ಚಾರಿತ್ರ ಮೋಹ? ಇದು ಯಾವುದು ಚಾರಿತ್ರ ಮೋಹ? ಮಹಾವ್ರತ ಅಂಗೀಕಾರ ಮಾಡದೆ ಇರುವಲ್ಲಿ ಯಾವುದು ನಿಮಿತ್ತ ರೂಪದಿಂದ ಉದಯದಲ್ಲಿ ಇದೆಯಲ್ಲ ಆಕಾಶ, ಅರ್ಥಾತ್ ಪ್ರತ್ಯಾಖ್ಯಾನ ವರ್ಣ. ಅನಂತಾನುಬಂಧಿ ಹೋಗಿದೆ, ಅಪ್ರತ್ಯಾಖ್ಯಾನ ವರ್ಣ ಹೋಗಿದೆ. ಪ್ರತ್ಯಾಖ್ಯಾನ ವರ್ಣದ ಉದಯ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ಮಹಾವ್ರತದ ಅಂಗೀಕಾರ ಜೀವನಿಗೆ ಆಗುವುದಿಲ್ಲ.
ಅವ ಮಹಾವ್ರತದ ಅಂಗೀಕಾರ ಮಾಡಿಲ್ಲ, ಅರ್ಥಾತ್ ಗೃಹಸ್ಥಾವಸ್ಥೆಯ ತ್ಯಾಗ ಮಾಡಿಲ್ಲ. ಎರಡು ಕಷಾಯ ಚೌಕಡಿ ಅಂತೂ ಹೋಗಿದ್ದಾವೆ ನೋಡ್ರಿ. ಮಿಥ್ಯಾತ್ವದ ಸದ್ಭಾವದೊಳಗ ಆತ್ಮನ ಅನುಭೂತಿ ಆಗುವುದಿಲ್ಲ. ಅಪ್ರತ್ಯಾಖ್ಯಾನದ ಉದಯದೊಳಗ ದೇಶವ್ರತದ ಅಂಗೀಕಾರ ಆಗುವುದಿಲ್ಲ. ಪ್ರತ್ಯಾಖ್ಯಾನಾವರಣದ ಉದಯದೊಳಗ ಮಹಾವ್ರತದ ಅಂಗೀಕಾರ ಆಗುವುದಿಲ್ಲ. ಸಂಜ್ವಲನದ ಉದಯದೊಳಗ ಅನಂತ ಚತುಷ್ಟಯದ ಪ್ರಕಟತೆ ಆಗುವುದಿಲ್ಲ. ಕಾರ್ಯ ಇದೆ ರೀ ಅವತರದ. ಅವೇನು ಮಾಡ್ತವೆ? ಅರೆ ಅವು ಜೀವದ ಪರಿಣಾಮ ವಿಶೇಷ. ಅವು ಕರ್ಮ ಅಲ್ಲ, ಅವು ಜಡದ ಮಾತಲ್ಲ, ಅವು ಪರಿಣಾಮ ವಿಶೇಷ. ಅರೆ ದುರ್ಬಲತೆ ಎಲ್ಲಿಯವರೆಗೆ ಈ ಜೀವನಿಗೆ ಮಿಥ್ಯಾತ್ವದ ಉದಯ ಇದೆ, ಅರ್ಥಾತ್ ವಿಪರೀತ ಮನ್ನಣೆ ವರ್ತಿಸ್ತಾ ಇದೆ, ಅಲ್ಲಿಯವರೆಗೆ ಇವನಿಗೆ ಆತ್ಮನ ಅನುಭೂತಿ ಆಗುವುದಿಲ್ಲ. ಮನ್ನಣೆ, ಮಿಥ್ಯಾತ್ವ ಅನ್ನೋದು ಒಂದು ಕರ್ಮ ಅಲ್ಲ, ಮನ್ನಣೆ ಇದೆ. ಮನ್ನಣೆ ವಿಪರೀತ ಅಭಿಪ್ರಾಯ. ಅರೆ ಅಭಿಪ್ರಾಯದೊಳಗಿಂದ ದೇಹ ನಾನು ಅನ್ನೋದ, ಇದರಿಂದ ನನಗೆ ಲಾಭ ಇದೆ ಅನ್ನೋದ, ದೇವದರ್ಶನದಿಂದ ವೀತರಾಗ ಭಗವಂತರ ದರ್ಶನದಿಂದ ನನಗ ಧರ್ಮ ಆಗುತ್ತಿದೆ ಅನ್ನೋದ, ಜಿನವಾಣಿಯ ಅಭ್ಯಾಸದಿಂದ ನನ್ನ ಜ್ಞಾನದೊಳಗೆ ನಿರ್ಮಲತೆ ಬರ್ತಿದೆ ಅನ್ನೋದ, ಇವೆಲ್ಲ ಏನದವು? ವಿಪರೀತ ಮನ್ನಣೆ. ಅರೆ ಆ ಅಭಿಪ್ರಾಯದೊಳಗೆ ಇರುವಂಥ ಯಾವ ವಿಷ ಇದೆಯಲ್ಲ, ಆ ವಿಷದ ಪರಿಚಯ ಮಾಡಿಕೊಳ್ಳೋದ ನಿಜವಾಗಿ ಮಹಾನ್ ಪುರುಷಾರ್ಥದ ಮಾತು. ಅಭಿಪ್ರಾಯದೊಳಗಿರುವಂಥ ವಿಷ ಏನೆಲ್ಲ ಮಾಡಬಹುದು? ದಾನ ಕೊಟ್ಟದ್ದಾಯಿತು, ಮಂದಿರ ಕಟ್ಟಿಸಿದ್ದಾಯಿತು, ಗ್ರಂಥ ರಚನೆ ಮಾಡಿದ್ದಾಯಿತು, ಗ್ರಂಥ ಓದಿದ್ದಾಯಿತು, ಉಪವಾಸ ಮಾಡಿದ್ದಾಯಿತು, ಏನೆಲ್ಲ ಮಾಡಿದ್ದಾಯಿತು. ಆದರೆ ವಿಪರೀತ ಮನ್ನಣೆಯ ಸದ್ಭಾವದೊಳಗ ಅವೆಲ್ಲ ಏನದವು? ಆತ್ಮನ ಅನುಭೂತಿಯ ಸಲುವಾಗಿ ಕೆಲಸಕ್ಕೆ ಬರುವುದಿಲ್ರಿ. ಬಾತಿಗೆ ಬಾರದ ಮಾತಲ್ಲ ಅವೆಲ್ಲ. ಮುಂದ ಅಲ್ಲಿಯವರೆಗೆ ಅಪ್ರತ್ಯಾಖ್ಯಾನಾವರಣದ ಉದಯ ಇದೆಯಲ್ಲ, ಅಲ್ಲಿಯವರೆಗೆ ಇವು ಭಲೆ ಸಮ್ಯಕ್ ದೃಷ್ಟಿ ಇದ್ರೂ ಕೂಡ ಇವನಿಗೆ ಅನುರತ ಅಂಗೀಕಾರ ಮಾಡೋದು ಆಗುವುದಿಲ್ಲ. ಅಂಥ ದುರ್ಬಲತೆ ಇವನಲ್ಲಿ ಇದೆ. ಇನ್ನು ಪ್ರತ್ಯಾಖ್ಯಾನದ ಉದಯ ಇರುವೆಳೆದೊಳಗ, ಅಪ್ರತ್ಯಾಖ್ಯಾನ ಹೋಗಿದೆ, ಪ್ರತ್ಯಾಖ್ಯಾನದ ಉದಯ ಇರುವೆಳೆದೊಳಗ ಇವು ಬೇಕಾದಷ್ಟ ಶುದ್ಧ ಪರಿಣತಿಯ ಅವಲಂಬನೆಯಿಂದ ಒಳಗಡೆ ಸಾಧಿಸ್ತಾ ಇದ್ರೂ ಕೂಡ ಶುದ್ಧ ಸ್ವಭಾವದ ಸಂಸ್ಪರ್ಶ ಪುನಃ ಮಾಡ್ತಾ ಇದ್ರೂ ಕೂಡ ಬಾಹ್ಯದೊಳಗೆ ಮಹಾವ್ರತದ ಅಂಗೀಕಾರ ಆಗುವುದಿಲ್ಲ. ಸ್ವವಶ ಇರುವೆಳೆದೊಳಗೆ ಕೂಡ ಪರವಶ. ಯಾರ್ಯಾರು ಅನಂತ ಚತುಷ್ಟಯ ಪ್ರಗಟ ಆಗಿರುವಂಥ ಜಿನೇಂದ್ರ ಪ್ರಭು ಕೂಡ ಏನಾಗಿ 4 ಅಘಾತೀಕರಣ ಇರುವೆಳೆದೊಳಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರುವುದಿಲ್ರಿ. ಪರಮ ಸ್ವತಂತ್ರ ಸ್ವವಶ ಇರುವೆಳೆದೊಳಗ ಅನಂತ ಚತುಷ್ಟಯ ಪ್ರಗಟ ಆಗಿರುವೆಳೆದೊಳಗೆ ಕೂಡ ಪರವಶತೆ ಇದೆ. ಅನಾದಿ ಕಾಲೀನ ಪರವಶತೆಯ ಅಂಶರೇ ಅದ. ಒಂದನ್ನು ಹೇಳುವೆಳೆದೊಳಗೆ ಇನ್ನೊಂದನ್ನು ಮುಖ್ಯ ಮಾಡಿ ವಿಷಯ ತಿಳ್ಕೊಳ್ಳಿಕ್ಕೆ ಅಥವಾ ಮೇಳ ಹೊಂದಿಸಲಿಕ್ಕೆ ಹೋದರೆ ತಿಳಿಯುತ್ತೆ. ಅದಕ್ಕೆ ಸಾಧ್ಯವಾದ ಸ್ವವಶ ಇರುವೆಳೆದೊಳಗೆ ಕೂಡ ಪರವಶ. ಹೊರಗ ಅವಸ್ಥಾ ಬದಲಿ ಆಗಬೇಕಾದ್ರೆ ಅದಕ್ಕೆ ಅದರದೇ ಆದಂಥದ್ದು ಒಂದು ಕಾರಣ ಇರ್ತಿದೆ ರೀ. ಆ ಕಾರಣದ ಅಭಾವ ಆಗದ ವಿನಃ ಆ ಅವಸ್ಥೆ ಪ್ರಗಟ ಆಗುವುದಿಲ್ಲ. ಸಂಜ್ವಲನದ ಉದಯ ನೋಡ್ರಿ. ಸಂಜ್ವಲನ
ನಿನ್ನೆ ಬಂದಿತ್ತಂಥೇಳಿ ಅನ್ನಿಸ್ತಿದೆ. ನಿನ್ನಿತ್ತೇನು ಪ್ರವಚನ? ನಿನ್ನೆ ಸ್ವಾಧ್ಯಾಯ ಇತ್ತು, ಬಂದಿತ್ತು. ಏನು ಬಂದಿತ್ತು? ಸಂಜ್ವಲನ ಬಂದಿತ್ತ. ಸಂಜ್ವಲನದ ನಿಮ್ದು ಹೆಸರು ಎತ್ತಿ ಹೇಳಿದ್ದೆತ್ತ. ಆದ್ರೆ ಆಗಮ ಬಂದಿರೋ ವೇಳೆದೊಳಗ ಆ ಅಪ್ಪಾಜಿ ಕಡೆ ಯಾರು ಹೋಗವ್ರ? ಸಂಜ್ವಲನ ನಿಮ್ಮ ಹೆಸರು ಎತ್ತಿ ಹೇಳಿದ್ದಿತ್ತು. ಬಾಲಚಂದ್ರ ಅಂತ ಹೇಳಿ. ಸಂಜ್ವಲನ ಎಲ್ಲಿದೆ? ಅದರೊಳಗಿದೆ. ಅದ ಸಂಜಲನ ನಿರಂತರ ಜ್ವಲಿಸ್ತಾ ಇದೆ, ಉರಿತಾ ಇದೆ. ಅದರ ಎಲ್ಲಿಯೇ? ಅದರಲ್ಲಿ. ಕಷಾಯಿ ಚೌಕಡಿ ಎಲ್ಲಿದೆ ರೀ? ಎಲ್ಲಿದೆ? ಸಂಜ್ವಲನದ ಮಾತು ಹೀಗಿದೆ. ಅದು ವೀತರಾಗತೆಯ ಅವಿರೋಧಿ ಇದೆ. ವೀತರಾಗತೆಗೆ ವಿರೋಧ ಮಾಡುವುದಿಲ್ಲ. ಅದೇ ಪ್ರಕಾರ ಪ್ರತ್ಯಾಖ್ಯಾನ ವರ್ಣ ಇದೆ ಅಲ್ಲ, ಅದ ಮಹಾವ್ರತ ಅರ್ಥಾತ್ ಶುದ್ಧೋಪಯೋಗ ರೂಪದ ಯಾವ ಮುನಿಧರ್ಮ ಇದೆ ಅಥವಾ ಸಾಮಾಯಿಕ ರೂಪದ ಯಾವುದ ಮುನಿಧರ್ಮ ಇದೆ ಅದಕ್ಕೆ ವಿರೋಧ ಮಾಡುತ್ತಿಲ್ಲ. ಅದರ ವಿರೋಧ, ಅದರದ್ದು ಏನಿದ್ರ ತಂಟೆ ಯಾರ ಜೊತೆಗೆ ಇದೆ? ಮುನಿದಶ ಜೊತೆಗೆ. ಪ್ರತ್ಯಾಖ್ಯಾನ ವರ್ಣದ ಉದಯ ಎಲ್ಲಿಯವರೆಗೆ ಇದೆ ಅಲ್ಲ, ಅಲ್ಲಿಯವರೆಗೆ ಮುನಿದಶ ಬರುವುದಿಲ್ವೇ. ಮುನಿದಶ ಬಾಹ್ಯದೊಳಗೆ ಬರೆದಿದ್ರನು ಮುನಿಯೋಗ್ಯ ಪ್ರಯತ್ನವನ್ನಲ್ಲೇ ಅಖಂಡ ಇರ್ತಿದೆ. ಅಖಂಡ ಇರ್ತಿದೆ ಅಂಚಲನ ಅದು ಹೊರಗೆ ಬರ್ತಿದೆ ಅನ್ನೋದಿದು ವ್ಯವಹಾರದ ಕತ್ತಲಿದೆ. ಹೊರಗೆ ಬರೋದಾದ ಸ್ವತಂತ್ರ ಇದೆ, ಒಳಗಿರೋದಾದ ಸ್ವತಂತ್ರ. ಇದು ವಾಸ್ತವಿಕತೆ ಇದೆ. ಸಿದ್ಧರಂಥದ್ದನ ಆನಂದ ಅರಹಂತರಿಗೆ ಇದೆಯಲ್ಲ. ಶಬ್ದ ಕೂಡ ಅವರಿರುವರಿಗೂ ಪರಮಾತ್ಮ ಅಂಥೇಳನೇ ಇದೆ. ಅವರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಪರಮಾತ್ಮ. ಆದ್ರ ಅಘಾತಿ ಕರ್ಮದ ವಿದ್ಯಮಾನತೆ ಇರುವ ವೇಳೆಗೆ ಅವರ ಅನಂತ ಬಲ ಕೂಡ ಹೊರಟೋಗ್ಲಿಕ್ಕೆ ಬರೋದಿಲ್ಲ. ಮನುಷ್ಯಗೆ ಬಂದ ಹಾಗೆ ಸಿದ್ಧಾಲಯಕ್ಕೆ. ಹಾಗಾದ್ರೆ ಈ ವಿಶ್ವದ ವ್ಯವಸ್ಥೆ ಅಂಥದ್ದಿದೆ. ನಮಗೆ ತಮಗೆ ಕರ್ಮದ ಉದಯ ಇರೋ ವೇಳೆದೊಳಗೆ ನಮ್ಮ ಸ್ಥಾನಕ್ಕೆ ಬರೋನಲ್ಲ. ಅವ್ರದ್ದೆಲ್ಲ ಬಹಳ ಗೀತ ಹಾಡಿದ್ದಾಯಿತು. ಕರ್ಮದ ಉದಯ ಇರೋ ವೇಳೆದೊಳಗೆ ಅನ್ಯ ದ್ರವ್ಯದ ಮೂಲಕ ಲೋಕದ ರೀತಿಯ ಅನುಸಾರ ಪ್ರತಿಕೂಲತೆ ಇರುವ ವೇಳೆದೊಳಗೆ ಸಂಯೋಗದ ಮೂಲಕ ಲೌಕಿಕ ನೀತಿಗೆ ಅನುಸಾರವಾಗಿ ಪ್ರತಿಕೂಲತೆ ಇರುವ ವೇಳೆದೊಳಗೆ ಶುದ್ಧ ಸ್ವಭಾವದ ಚಿಂತನಕ್ಕೆ ಯಾವ ಬಾಧೆ ಇಲ್ಲ. ಶುದ್ಧ ಸ್ವಭಾವದ ಚಿಂತನಕ್ಕೆ ನಿರ್ಣಯಕ್ಕೆ ಯಾವ ಬಾಧೆ ಇಲ್ಲ. ಅದು ಒಳಗೆ ನಡೆಯುವಂಥ ಆತ್ಮನ ಅರೂಪಿ ಕಾರ್ಯ ಇದೆ. ಇದು ಹೊರಗಡೆ ಕರ್ಮದ ನಿಮಿತ್ತದಿಂದ ಆಗುವಂಥ ಭಿನ್ನ ದ್ರವ್ಯದ ಕಾರ್ಯ. ಯಾವುದರದ ಕ್ಷೇತ್ರ ಮರ್ಯಾದೆ ಕಾರ್ಯದ ಮರ್ಯಾದೆ ಎಷ್ಟಿದೆ ಅಷ್ಟೇ ತಿಳಿದ ನಂತರ ನಮಗೆ ಯಾವುದರಲ್ಲೇ ಬದಲಾವಣೆ ಮಾಡುವಂಥ ಯಾವ ಅನಾದಿಕಾಲೀನ ಮಿಥ್ಯಾ ಮನ್ನಣೆ ಇದೆಯೋ ಆ ಮಿಥ್ಯಾ ಮನ್ನಣೆ ತನ್ನಷ್ಟಕ್ಕೆ ತಾನೇ ಏನಾಗ್ತಿದೆ? ಉಪಶಮಿತ ಆಗ್ತಾ ಹೋಗ್ತಿದೆ. ಮೊದಲು ಉಪಶಮ ಸಮ್ಯಕ್ತ್ವ ಇದೆ. ಆಗಮದ ಶಬ್ದಗಳ ಅನೇಕ ಪ್ರಕಾರದ ವಾಕ್ಯ ಧಾರಣ ಮಾಡಿ ನಮ್ಮ ಬುದ್ಧಿಯೊಳಗ ನಮ್ಮ ಬುದ್ಧಿ ಎದುರಿಗೆ ಬಂದು ಅದರ ಉಪಶಮ ಉಪಶಮಿಸಲ್ಪಟ್ಟಿದೆ. ಏನ? ಮಿಥ್ಯಾತ್ವ. ಯಾವಾಗ ನೋಡ್ರಿ, ಮಿಥ್ಯಾತ್ವದ ಉಪಶಮ ಆಗೋದ ಮತ್ತು ಸಮ್ಯಕ್ ದರ್ಶನ ಆಗೋದ, ಇವು ಎರಡರ ಸಮಯ ಏಕ ಇದೆ ಅಂಥೇಳಿ ಆಗಮದಲ್ಲಿ ಇದ್ರೂ ಕೂಡ ಅದರಿಂದ ಇದಾಗುವುದಿಲ್ಲ. ಅದಕ್ಕೆ ಈ ವಸ್ತುವಿನ ಸ್ವತಂತ್ರತೆಯನ್ನು ಅರಿತುಕೊಳ್ಳುವುದ ಮತ್ತು ನಿರ್ಭಾರ ಆಗುವುದ ಇಷ್ಟೇ ಇದೆ ನಮ್ಮದು ಕೆಲಸ. ನಿರ್ಭಾರ. ಯಾವುದರ ಭಾರ ಬಿಡೋದಿದೆ? ಕರ್ತೃತ್ವದ ಭಾರ. ನಾನು ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ತೇನೆ, ನಮ್ಮ ಮಿಥ್ಯಾತ್ವದ ನಾಶ ಮಾಡ್ತೇನೆ, ನಾನು ಮೋಕ್ಷ ಮಾರ್ಗದೊಳಗೆ ಬರ್ತೇನೆ,
ನಾನು ಕರ್ಮದ ನಾಶ ಮಾಡ್ತೇನೆ, ನಾನು ಅವಗಳ ಅಭಾವ ಯಾವ ಕಾಲದೊಳಗೂ ಸಾಧ್ಯ. ನನ್ನ ಕೈಯೊಳಗಿರೋದೇನ ನನ್ನ ಸ್ವರೂಪ ಹೇಗಿದೆ ಹಾಗೆ ತಿಳ್ಕೊಳ್ಳೋದ, ಭಿನ್ನ ದ್ರವ್ಯದ ಸ್ವರೂಪ ಹೇಗಿದೆ ಹಾಗೆ ತಿಳ್ಕೊಳ್ಳೋದ, ಜೊತೆಯಾಗಿ ನನ್ನ ತ್ರಿಕಾಲಿ ಸ್ವರೂಪ, ನನ್ನ ಬದಲಾಗ್ತಾ ಇರುವಂಥ ಸ್ವರೂಪ. ಈಗ ಕಲಶದ ಮೂಲಕ ಕೂಡ ಇದೇ ವಿಷಯ ನಡೆದದ್ದು ಇದೆ. ಈ ಎರಡು ಸ್ವರೂಪಗಳ ಮಧ್ಯದೊಳಗಿರುವಂಥ ಅತ್ಯಂತ ಭಿನ್ನತೆಯನ್ನ ನೋಡ್ರಿ, ಆಗಮದ ಭಾಷೆಯೊಳಗೆ ಹೇಳಿದರ ತಮ್ಗೆ ಎಷ್ಟು ಸ್ವೀಕಾರ ಆಗ್ತಿದೆ. ಕಣ್ಣು ಮುಚ್ಚೆಯನ್ನು ಸ್ವೀಕಾರ ಮಾಡೋದಿಲ್ಲ, ವಿಚಾರ ಮಾಡಿ ಸ್ವೀಕಾರ ಮಾಡೋದಿದೆ. ಎಷ್ಟಾಗ್ತಿದೆ, ಯಾವ ರೀತಿಯಿಂದ ಆಗ್ತಿದೆ ಆ ರೀತಿಯಿಂದ ಮಾಡ್ಕೊಳ್ಳೋದು. ಯಾವ ಪ್ರಕಾರ ಎರಡು ದ್ರವ್ಯದ ಮಧ್ಯದೊಳಗ ಅತ್ಯಂತ ಅಭಾವ ಇದೆಯೋ ಅದೇ ಪ್ರಕಾರ ಪರ್ಯಾಯ ಮತ್ತು ದ್ರವ್ಯದ ಮಧ್ಯದೊಳಗ ಆಧ್ಯಾತ್ಮ ಶೈಲಿಯೊಳಗ ಅತ್ಯಂತ ಅಭಾವ ಇದೆ. ಆಗಮ ಶೈಲಿಯೊಳಗ ಎರಡು ದ್ರವ್ಯಗಳ ಮಧ್ಯದೊಳಗ ಅತ್ಯಂತ ಅಭಾವ. ಅದು ಅಧ್ಯಾತ್ಮಕ್ಕೆ ಮಾಡಲಿಲ್ಲನ? ಅದೇ ಅದಂತೂ ಅಧ್ಯಾತ್ಮಕ ಸಹಜ ಸ್ವೀಕಾರ ಇದೆ. ಆದ್ರೆ ದ್ರವ್ಯ ಮತ್ತು ತನ್ನದೇ ಆದಂತಹ ಪರ್ಯಾಯ, ದ್ರವ್ಯ ಪರ್ಯಾಯದ ಮಧ್ಯದೊಳಗೆ ಅತ್ಯಂತ ಅಭಾವ ಇದೆ. ದ್ರವ್ಯ ಪರ್ಯಾಯಕ್ಕೆ ಏನೂ ಮಾಡೋದು ಸಾಧ್ಯ ಇಲ್ಲ, ಪರ್ಯಾಯದಿಂದ ದ್ರವ್ಯಕ್ಕೆ ಏನೂ ಆಗೋದು ಸಾಧ್ಯ ಇಲ್ಲ, ಲಾಭ ಹಾನಿ ಏನೂ ಆಗೋದು ಸಾಧ್ಯ ಇಲ್ಲ. ಪರ್ಯಾಯ ಕಲಂಕಿತ ಆದರನೂ ಕೂಡ ದ್ರವ್ಯ ಸ್ವಭಾವಕ್ಕೆ ಯಾವ ಬಾಧೆನೂ ದ್ರವ್ಯ ಶುದ್ಧ ಇರುವೆಳದೊಳಗೂ ಕೂಡ ಪರ್ಯಾಯ ಅಶುದ್ಧ ಆಗಲಿಕ್ಕೆ ಯಾವ ಅಡೆತಡೆನೂ ಇಲ್ಲ ಅಂಥೇಳಿ ಅತ್ಯಂತ. ದ್ರವ್ಯ ತ್ರಿಕಾಲ ಶುದ್ಧ ಇದ್ರೂ ಕೂಡ ಪರ್ಯಾಯ ಅಶುದ್ಧ ಆಗುವ ಸಲುವಾಗಿ ಯಾರು ಹಂಗಿಲ್ಲ, ಯಾರ ಮಾತನ್ನ ಕೇಳೋದಿಲ್ಲ. ಪರ್ಯಾಯ ಬೇಕಾದಷ್ಟು ಕಲಂಕಿತ ಆದ್ರೂ ಧ್ರುವ ದ್ರವ್ಯದ ಯಾವ ಸ್ವಭಾವ ಇದೆಯೋ ಅದಕ್ಕೆ ಸ್ವಲ್ಪ ಕೂಡ ಬಾಧೆ ಬರುತ್ತದೆ. ಈ ದ್ರವ್ಯಗಳ ಸ್ವರೂಪ, ದ್ರವ್ಯ ಪರ್ಯಾಯದ ಸ್ವರೂಪ, ಇದುವೇ ಜಿನಾಗಮದೊಳಗ ನಿಜವಾಗಿ ಶೋಭೆಯನ್ನು ತಂದುಕೊಡುವಂತಹ ವಿಷಯ. ನಿಜವಾಗಿ ಜಿನಾಗಮದ ಶೋಭೆ ವೈಭವ ಯಾವುದು ಇದೆ ಅಂತ ಹೇಳಿದರೆ ದ್ರವ್ಯಗಳ ಭಿನ್ನತೆ. ಅರೆ ಏಕಕ್ಷೇತ್ರದೊಳಗಿದ್ದಾವೆ, ಅನ್ಯೋನ್ಯ ರೂಪದಿಂದ ಅವಗಾಹನ ಕೊಡ್ತವೆ ಒಂದು ಇನ್ನೊಂದಕ್ಕ. 6 ದ್ರವ್ಯ ಕೂಡಿಕೊಂಡೇ ಇರ್ತವೆ. ಆದರೆ ಯಾವುದೇ ಅನ್ಯ ದ್ರವ್ಯದ ಗುಣಗಳನ್ನ ಸ್ವಭಾವವನ್ನ ಸ್ವಲ್ಪ ಕೂಡ ತನ್ನೊಳಗ ಅಳವಡಿಸಿಕೊಳ್ಳುವುದಿಲ್ಲ. ಅದೇ ಪ್ರಕಾರ ದ್ರವ್ಯ ಪರ್ಯಾಯ ಯಾಗಾದರೂ ಪರ್ಯಾಯ ಇದು ದ್ರವ್ಯದಿಂದ ಶುದ್ಧ ಆಗುವುದಿಲ್ಲರಿ, ಕಥನೆ ಇದೆ. ಅದ ನಿಮಿತ್ತದ ಕಥನ ಅಥವಾ ಉಪಚರಿತ ಕಥನ ಇದೆ, ವ್ಯವಹಾರದ ಕಥನ ಇದೆ. ದ್ರವ್ಯದ ಸನ್ಮುಖ ಆಗುವುದರಿಂದ ದ್ರವ್ಯದಲ್ಲೇ ಇರುವಂಥ ನಿಧಿಯೆಲ್ಲ ಪರ್ಯಾಯದೊಳಗೆ ಕಥನೆ ಇದೆ. ಆದ್ರೆ ದ್ರವ್ಯ ಪರ್ಯಾಯಕ್ಕೆ ಏನನ್ನೂ ಕೊಡುವುದಿಲ್ಲ, ಪರ್ಯಾಯ ದ್ರವ್ಯದಿಂದ ಏನನ್ನೂ ಪಡ್ಕೊಳ್ಳುವಷ್ಟು ನಿಶ್ಶಕ್ತ ಇಲ್ಲದ ಪರ್ಯಾಯ. ಅರೆ ಏನು ಹೇಳೋದ ಪರ್ಯಾಯದ ಮಾತ? ಧ್ರುವ ದ್ರವ್ಯದ ಬೆಲೆ ಯಾವ ಪ್ರಕಾರ ಲೋಕೋತ್ತರ ಇದೆಯೋ, ಮಹಿಮೆ ಲೋಕೋತ್ತರ ಇದೆಯೋ, ಅದೇ ಪ್ರಕಾರ ಪರ್ಯಾಯದ ಸಾಮರ್ಥ್ಯ ಲೋಕೋತ್ತರ ಇದೆ. ಒಂದು ಸಮಯದ ಪರ್ಯಾಯ ಆ ಅನಂತ 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 ಆಕಾಶದ ಪ್ರದೇಶದ ಅನಂತ ಗುಣಿತ ಗುಣಗಳಿಂದ ಅಭೇದನಿರುವಂಥ ಆತ್ಮನನ್ನು ಗ್ರಹಣ ಮಾಡ್ತಿದೆ. 3 ಲೋಕದ ಸಮಸ್ತ ಚರಾಚರ ಪದಾರ್ಥಗಳನ್ನು 3 ಕಾಲದ ಪರ್ಯಾಯದ ಜೊತೆಗೆ ತಿಳಿತಿದೆ. ಅಂಥ ಒಂದು ಸಮಯದ ಪರ್ಯಾಯಕ ದ್ರವ್ಯದಿಂದ ಏನಾಗಬೇಕಾಗಿದೆ ರೀ? ದ್ರವ್ಯದಿಂದ ಏನು ಸುಖ ಬರಬೇಕಾಗಿದೆ? ಅದಕ್ಕೆ ದ್ರವ್ಯದ ಸಾಮರ್ಥ್ಯ ಪರ್ಯಾಯದೊಳಗೆ ಬರ್ತಿದೆ. ಕಥನೆ ಇದೆ, ಪರ್ಯಾಯದೊಳಗೆ ಬರುವುದಿಲ್ಲ. ಪರ್ಯಾಯ ಸ್ವಯಂ ಆ ಪ್ರಕಾರದ ಅಧಿಕಾರವನ್ನು ಪ್ರಾಪ್ತ ಮಾಡಿಕೊಳ್ತಿದೆ ತನ್ನ ಯೋಗ್ಯತೆಯಿಂದ. ತನ್ನ ಅಯೋಗ್ಯತೆಯಿಂದ ತಾನಾಗೇನ ದುಃಖಿಯಾಗುತ್ತಿದೆ,
ತಾನಾಗೇನ ಭವಭ್ರಮಣ ಮಾಡ್ತಿದೆ, ತಾನಾಗೇನ ಹರ್ಷ ಶೋಕ ಮಾಡ್ತಿದೆ, ತಾನಾಗೇನ ಸತ್ತು ಹೋಗ್ತಿದೆ, ತಾನಾಗೇನ ರೋಗಿ ಆಗ್ತಿದೆ, ತಾನಾಗೇನ ಜರ್ಜರಿತ ಆಗ್ತಿದೆ. ಶರೀರದ ಕಾರಣದಿಂದೇನ ಅದಕ್ಕೆ ರೋಗದ ಅನುಭವ ಆಗುವುದಿಲ್ಲ. ಇಂಥ ಮಾತ ಈ ದ್ರವ್ಯದೊಳಗಿರುವಂಥ ಭಿನ್ನತೆ ಮತ್ತು ಒಂದೇ ದ್ರವ್ಯದ ಪರ್ಯಾಯದ ಜೊತೆಗಿರುವಂಥ ಭಿನ್ನತೆ ಇದೇನಿದೆಯಲ್ಲ, ಇದು ಜಿನಶಾಸನದ ವೈಭವ ಇದೆ. ಇದನ್ನ ತಿಳಿದ ನಂತರ ನಮಗೆ ಏನೆಲ್ಲ ಕರ್ಮದ ವಿಷಯ ಇರಲಿ, ಪರಿಣಾಮದ ವಿಷಯ ಇರಲಿ, ಭವಗಳ ವಿಷಯ ಇರಲಿ, ಸಮ್ಯಕ್ ದರ್ಶನದ ವಿಷಯ ಇರಲಿ, ಕಷಾಯ ಚೌಕಡಿಯ ವಿಷಯ ಇರಲಿ, ಬಂಧ ನಿರ್ಜನೆಗಳ ವಿಷಯ ಇರಲಿ, ಎಲ್ಲವೂ ಸುಲಭವಾಗಿ ತಿಳಿದು ಬರ್ತಿದೆ. ಆ ತಿಳಿದು ಬರುವುದರೊಳಗನ ಈ ಜೀವನಿಗೆ ಶಾಂತಿ ಇದೆ, ನಿರ್ಜನೆ ಇದೆ. ಹೇಗಿದೆ ಹಾಗೆ ತಿಳಿದು ಬರುವುದರೊಳಗನ ಶಾಂತಿ ಇದೆ. ಅಶಾಂತಿಗೆ ಕಾರಣ ಯಾವುದು? ಹಾಗೆ ಇಲ್ಲವೋ ಹಾಗೆ ತಿಳ್ಕೊಳ್ಳೋದು. ಎದುರಿಗಿನ ವ್ಯಕ್ತಿಯ ಅಭಿಪ್ರಾಯ ಹಾಗಿರುವುದಿಲ್ಲ, ಆದರೆ ಇನ್ನು ಹೀಗೆ ತಿಳ್ಕೊಳ್ಳೋದು. ಎದುರಿಗಿನ ವ್ಯಕ್ತಿ ಅಥವಾ ವಸ್ತುವಿನೊಳಗೆ ಯಾವುದೇ ಪ್ರಕಾರ ನಮ್ಮನ್ನು ನೋಯಿಸುವ ಅಥವಾ ಸಂತೋಷಪಡಿಸುವ ಉದ್ದೇಶ ಇರುವುದಿಲ್ಲ. ಒಂದು ವೇಳೆ ನಮ್ಮನ್ನು ಉದ್ದೇಶಿಸಿ ಅವರು ಮಾತಾಡ್ತಾ ಇದ್ರನು ಅದು ಅವರ ವಿಷಯ ಇದೆ ನಮ್ದ್ರೆ ಏನು ಮಾಡೋದು? ಇಂಥ ಸ್ವತಂತ್ರ ನಮ್ಮ ಎದುರಿಗೆನ ನಮ್ಮನ್ನು ಯಾರಾದರೂ ಬೈತಾ ಇದ್ರನು ಅದಕ್ಕೆ ನಾವು ಜವಾಬ್ದಾರಿನ, ಅದು ಅವ್ರ ವಿಷಯಪ್ಪ, ಅವ್ರದ್ದೇ ಅದ. ಅದಕ್ಕೆ ಮಾತನಾಡುವ ಬಾಯಿ ಅವರದು. ಆಗಮದೊಳಗೆ ಬರ್ತಿದ್ದಾರೆ, ಬೈತಾ ಇದ್ದಾರೆ, ನಮ್ಮ ನಿಂದೆ ಮಾಡ್ತಾ ಇದ್ದಾರಲ್ಲ, ಅವರು ತಮ್ಮ ಬಾಯಿಲೆ ತಮ್ಮ ಮನೆಯ ಆಹಾರ ತಿಂದು ಶಕ್ತಿ ಬಂದಿದೆ ಅವರಿಗೆ ಬೈಯುವಂಥದ್ದು, ತಮ್ಮ ಪುಣ್ಯದ ಖರ್ಚು ಮಾಡ್ತಾ ಇದ್ದಾರೆ, ತಾವೇ ಭವಿಷ್ಯದ ಸಲುವಾಗಿ ಪಾಪ ಎಲ್ಲ ರೀತಿಯಿಂದ ಅವರದ್ದೇ ಮನೆಗಾರಿಕೆಯರು ಎಳೆದೊಳಗೆ ನೀನ್ಯಾಕೆ ರೋಷ ಮಾಡ್ತೀಯಪ್ಪ? ನಿನಗೆ ಸಂಬಂಧನೇ ಇಲ್ಲ. ಇದೆ ಅಂದರೆ ನಮ್ಮ ಪ್ರಶಂಸೆ ಮಾಡಿದರೆ ಯಾರಾದರೂ ಅದರೊಳಗೆ ನಾವು ಹರ್ಷಿತ ಆಗೋದೇನಿದೆ? ಆಗೋದೇನಿದೆ? ನಮ್ಮನ್ನು ಭವ್ಯ ಅಂಥೇಳಿ ತೀರ್ಥಂಕರರ ಹೇಳಿದರೆ ಅಲ್ಲಿ ನಾವು ಜಾಗೃತ ಆಗೋದಿದೆ. ನಮ್ಮ ಅಭವ್ಯತೆಯನ್ನು ಅಯೋಗ್ಯತೆಯನ್ನು ಬಿಟ್ಟುಕೊಡೋದಿದೆ ರೀ. ಅಯೋಗ್ಯತೆ ಏನ? ದೇಹ ಅಂದ್ರೆ ನಾನು, ಧನದಿಂದ ಸುಖ, ಇವರಿಂದ ಸುಖ, ಇವರಿಂದ ದುಃಖ, ಇದೆಲ್ಲ ಇದೆಯಲ್ಲ, ಇದೆಲ್ಲ ನಮ್ಮ ಅಭವ್ಯತೆ ಇದೆ ರೀ. ಅಯೋಗ್ಯತೆ ಇದೆ, ಅಪಾತ್ರತೆ ಇದೆ. ಲಾಭ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಅವಕಾಶ, ಬಹಳಷ್ಟಲ್ಲ, ಎಷ್ಟ? ಸಂಪೂರ್ಣ. ಅದಕ್ಕೆ ಸರ್ವ ಪ್ರಕಾರ ಸೇ ಅವಸರಾಯ ಅಂತ ಹೇಳಿದ್ರು. ಅನುಕೂಲನೂ ಇದೆ, ಪ್ರತಿಕೂಲನೂ ಇದೆ, ದುಃಖದ ಮಾರ್ಗನೂ ಗೊತ್ತಿದೆ, ಸುಖದ ಮಾರ್ಗನೂ ಗೊತ್ತಿದೆ, ಯಾವುದು ತಾನು ಯಾವುದು ತನ್ನಿಂದ ಭಿನ್ನ ಎಲ್ಲ ತಿಳಿಯೋದು. ಇದೇನು ಸಾಮಾನ್ಯರೇ? ಎಲ್ಲ ತಿಳಿತಾ ಇದೆ. ಏನು ತಿಳಿತಾ ಇದೆ? ಬೇಕಾದಷ್ಟು ಬಲಶಾಲಿಗಳು ಹೊರಟು ಹೋದ್ರು, ವಿದ್ಯಾವಂತರು ಹೊರಟು ಹೋದ್ರು, ಧನವಂತರು ಹೊರಟು ಹೋದ್ರು. ನಾನು ಹೊರಟು ಹೋಗೋದಿದೆ ಅನ್ನೋದು ಬೇಕು ಬೇಡ್ರಿ? ತೀರ್ಥಂಕರರ ಏನು ಮಾಡಿದರು, ಮಹಾಮುನಿಗಳು ಏನು ಮಾಡಿದರು, ಜೈನ ಕುಲದೊಳಗೆ ಜನ್ಮ ತಾಳೆದವರು ಏನು ಸಾಧಿಸಿದರು, ಇದು ಎದುರಿಗಿದೆ ಅಲ್ಲ. ಹಾಗಾದ್ರೆ ನಾನು ಸಾಧಿಸಬೇಕು ಅಥವಾ ಬೇಡ್ರಿ? ಯಾವ ರೀತಿಯಿಂದ? ಸಾಮಾಯಿಕದ ರೀತಿಯಿಂದ. ಸಾಮಾಯಿಕ ಅಂತಂದ್ರೆ ಏನ? ಇಷ್ಟ ಅನಿಷ್ಟ ಪದಾರ್ಥದೊಳಗಿನ ರಾಗದ್ವೇಷದ ತ್ಯಾಗ ಮಾಡೋದು. ದೇಹ ನಿರೋಗಿ ಇದ್ರೆ ಇಷ್ಟನೇ ಇದೆ ಇರಲಿ, ಇದೇನಿಲ್ಲ, ಎಲ್ಲರಿಗೂ ಇದೆ, ಆದ್ರೆ ಅದರೊಳಗಿನ ರಾಗ ಮಾಡಬೇಡ್ನಿ. ದೇಹ ರೋಗ ರೂಪ ಆದ್ರೆ ಅನಿಷ್ಟನೇ ಇದೆಯಲ್ಲ, ಆದ್ರೆ ಅದರ ಕುರಿತು ದ್ವೇಷ ಮಾಡಬೇಡ. ಎಷ್ಟು ಸುಲಭ ಇದೆ ರೀ ಸಾಮಾಯಿಕ. ಎಷ್ಟು ಸ್ವಾಧೀನ ಇದೆ ನಮ್ಮ ಸುಖದ ಮಾರ್ಗ. ನಾವು ಪ್ರಯತ್ನಪೂರ್ವಕ ದುಃಖಿ ಆಗ್ತಾ ಇದ್ದೇವೆ. ಪ್ರಯತ್ನಪೂರ್ವಕ ಮತ್ತೆ ಅದರದ ಟೆಸ್ಟ್ ಮಾಡೋದು, ಅದು ಬದಲಾವಣೆ ಆಗ್ತಾ ಇರ್ತಿದೆಯಲ್ಲ. ಬ್ಲಡ್ ಟೆಸ್ಟ್ ಮಾಡುವುದು, ರಕ್ತದ ಒತ್ತಡ ಟೆಸ್ಟ್ ಮಾಡುವುದು. ಏನ್ ಟೆಸ್ಟ್? ಯಾರು ಮಾಡೋರು?
ಅದರೊಳಗೆ ನಿರಂತರ ಪರಿಣಮನೆ ಇದೆ. ಅದರಲ್ಲಿ ಎಷ್ಟು ಅವಲೋಕನೆ ಮಾಡೋದ್ರಿಂದ ನಮಗೆ ಲಾಭ ಆಗೋದಿದೆ, ನಾಕುಲತೆ ಆಗೋದಿದೆ. ಏನಿದೆ ರೀ, ಪುಣ್ಯದ ಉದಯದಿಂದ ಸಿಕ್ಕಿರುವಂತಹ ಅನುಕೂಲತೆಯನ್ನ ಈ ಪ್ರಕಾರ ಪ್ರಯತ್ನ ಪೂರ್ವಕ ಇವು ದುಃಖದ ಕಾರಣ ಮಾಡ್ಕೊಳ್ತಾನ್ರಿ. ಎಲ್ಲೆಲ್ಲೋ ಯಾರ್ಯಾರ್ದೋ ಬಾಗಲಾಗ ಹೋಗಿ ಕೂಡೋದ್ರಿ, ದಾರಿ ಕಾಯ್ತಾ ರಿಪೋರ್ಟ್ ಬರೋದಿದೆ. ಯಾರು ರಿಪೋರ್ಟ್ ಕೊಡೋರು? ನಿನ್ನ ರಿಪೋರ್ಟ್ ಯಾರು ಕೊಡೋರು? ನಿನ್ನ ರಿಪೋರ್ಟ್ ನಿನ್ನಲ್ಲೇ ನೋಡಿ. ನೀ ಯಾರು? ನೀ ದೇಹ ಏನ? ದೇಹದೊಳಗೆ ಆಗುವಂಥ ಬದಲಾವಣೆ ನಿನಗೆ ಏನು ಮಾಡ್ತಾ ಇದೆ? ಎಲ್ಲಿ ನಾವು ಎಷ್ಟು ದೀನಹೀನಾಗಿದ್ದೇವ್ರಿ. ಮತ್ತೆ ಹೇಳ್ತೇವೆ ನಾವು ಜೈನ ಇಂದ್ರ ಪೂಜಿತ. ಎಂಥ ಇಂದ್ರ? ಶತೇಂದ್ರ. ಒಬ್ಬ ಇಬ್ಬರು ಇಂದ್ರ ಅಲ್ಲ, 100 ಜನ ಇಂದ್ರರಿಂದ ವಂದಿತರಿರುವಂತಹ ಜಿನೇಂದ್ರ ಪ್ರಭುವಿನ ಅನುಯಾಯಿಗಳು ನಾವು. ಮತ್ತೆ ಎಷ್ಟೆಷ್ಟು ದೀನಹೀನಾಗಿದ್ದೇವ್ರಿ. ನಮ್ಮ ಶ್ರಾವಕರು ಇಂಥವ್ರು ಇರ್ತಾರೆ, ಅರ್ಥಾತ್ ನಾವು ಇಂಥದ್ದಾಗೋದಿದೆ. ಎಂಥದ್ದ ಸಾಮಾಯಿಕ ದಶೆಗೆ ಪ್ರಾಪ್ತ ಆಗೋದಿದೆ. ಅದರಿಂದ ಏನಾಗೋದಿದೆ? ಮಹಾವ್ರತದ ಹಾಗೆನ, ಮಹಾವ್ರತಿಗಳ ಹಾಗೆನ ನಮ್ಮ ಜೀವನ ಮನೆಯಲ್ಲೇ ಆಗಬೇಕು. ಅನಿಸೋದಿಲ್ಲ ನಮಗ? ಅನಿಸೋದಿಲ್ಲ ಅಂದ್ರೆ ಎಷ್ಟು ದೀನಹೀನ ಆಹಾರದ ಸಲುವಾಗಿ, ಉಡುಗೆಯ ಸಲುವಾಗಿ, ವಸ್ತ್ರದ ಸಲುವಾಗಿ, ಸ್ಥಳದ ಸಲುವಾಗಿ, ಶಬ್ದದ ಸಲುವಾಗಿ ಎಷ್ಟೆಷ್ಟು ದೀನಹೀನ ಆಗ್ತಾ ಇದ್ದೀವಿ. ಬಾದ್ಶಾಹ ನಂಗೆ ಇರ್ಬೇಕ್ರೆ, ಜಿಯೇತೋ ಶಾನ್ಸೈ ಮರೆತೋ ಶಾನ್ಸೈ. ಇದು ಲೌಕಿಕ ಮಾತಲ್ಲ, ಜೈನನ ಸ್ವಭಾವ ಇದೆ ರೀ. ರಕ್ತದೊಳಗೆ ಸಿಂಹ ಹೇಗೆ ಸಾಯ್ತಿದೆ, ಸಿಂಹದ ಜೀವನ ಹೇಗಿರ್ತಿದೆ. ಮಂಗನಿಗೆ, ತೋಳನಿಗೆ ಹೆದರ್ತಿದೆ ಅದ. ಮತ್ತೆ ಇವೆಲ್ಲ ಮಂಗನರೇ, ನಿರಂತರ ಬದಲಾಗುವಂತಹ ಅವಸ್ಥೆ, ಅರ್ಥಾತ್ ಮಂಗರೇ. ಅದಕ್ಕೆ ನೀ ಚೈತನ್ಯ ರಾಜ, ಚೈತನ್ಯ ಸಿಂಹ, ಚೈತನ್ಯ ಬಾದಶಾಹ ಏನು ಹೆದರೋದಿದ್ದೀರಿ? ಬಂದ್ರ ಬರ್ಲಿ. ರೋಗ ಏನು ಮಾಡ್ತಿದೆ? ರಾಗದ್ವೇಷ ಬಿಡುವ ಮಾತಿದೆ ಸಾಮಾಯಿಕ. ನಮಗೆ ಇಂಥದ್ದು ಆಗೋದಿದೆಯೋ ಅಥವಾ ಇಲ್ರಿ? ಏನ ಅಂಥವ್ರ ಕಥೆ ಕೇಳಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಿದೆ? ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಸಾಮಾಯಿಕದ ಸ್ವರೂಪ ಏನು ಹೇಳಿದ್ರು ಅದನ್ನು ಯಥಾರ್ಥ ತಿಳ್ಕೊಂಡೇವ್ರಿ. ಆಯ್ತಲ್ಲ, ನಮ್ಮ ಜೀವನ ಧನ್ಯ. ಅರೆ, ನಾವು ಆಗಲಿಕ್ಕೆ ಬೇಕ್ರೆ ಹಾಗೆ ನಮ್ಮಲ್ಲೇ ಇರುವಂಥ ಪೌರುಷ ಏನಿದೆ, ವೀರ್ಯ ಏನಿದೆ, ಅದು ಸುಪ್ತಾವಸ್ಥೆಗೆ ಹೋಗಿದೆ, ಅದು ಜಾಗೃತ ಆಗ್ಬೇಕ್ರಿ. ನಾನೇನು ಮಾಡ್ತಾ ಇದ್ದೇನೆ? ಎಲ್ಲಿ ಭಿನ್ನ ಪದಾರ್ಥದೊಳಗ, ಎಲ್ಲಿ ಸ್ವಾರ್ಥಿ ಸಂಯೋಗದೊಳಗ ಮೈ ಮರ್ತಿದ್ದೇನೆ. ಮೂರ್ಖತೆಯಿಂದ ನನ್ನ ಸಲುವಾಗಿ ಇದೆಲ್ಲ. ಅರೆ, ನಿನ್ನ ಸಲುವಾಗಿ ಯಾರಿಲ್ಲ, ಎಲ್ಲರೂ ಅವರವರ ಸಲುವಾಗಿ ಇದ್ದಾರೆ. ತಮ್ಮ ಕಾರಣದಿಂದ ತಾವು ಬಂದಿದ್ದಾರೆ. ಅವರ ಪುಣ್ಯ ಪಾಪ ಅವರನ್ನ ನಮ್ಮ ಮಕ್ಕಳ ರೂಪದಲ್ಲಿ, ನಮ್ಮ ಸಹೋದರ ರೂಪದಲ್ಲಿ ತಂದದ್ದು ಇದೆ ರೀ, ಪತ್ನಿಯ ರೂಪದಲ್ಲಿ. ಯಾರಿಗೂ ಯಾರೂ ಯಾವುದೇ ಪ್ರಕಾರದಿಂದ ಅನುಕೂಲ ಇಲ್ಲ, ಪ್ರತಿಕೂಲನೂ ಇಲ್ಲ. ನಾನು ನನ್ನ ಕಲ್ಪನೆಯಿಂದ ಆ ಪದಾರ್ಥ, ಚೇತನ ಪದಾರ್ಥಗಳಲ್ಲೇ ಅನುಕೂಲ ಪ್ರತಿಕೂಲ ಮನ್ನಿಸ್ತಾ ನನ್ನ ಮಂಗಲಮಯವಾದಂಥ ಜೀವನವನ್ನ ನಾನು ಅಮಂಗಲ ರೂಪ ಮಾಡ್ಕೊಳ್ತಾ ಇದ್ದೇನೆ, ದುಃಖ ರೂಪ ಮಾಡ್ಕೊಳ್ತಾ ಇದ್ದೇನೆ. ಸಂಸಾರಿ ಭವದೊಳಗೆ ಪರಿಭ್ರಮಣ ಮಾಡಲಿಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದೇನೆ. ಮೋಕ್ಷಕ್ಕೆ ಹೋಗುವ ಸಿದ್ಧತೆಯ ಸಲುವಾಗಿ ನಮ್ಮ ಮನುಷ್ಯ ಭವ ಇದ್ದರೆ ಮತ್ತು ನಾನು ಭವಗಳ ಸಿದ್ಧತೆಯನ್ನು ನಡೆಸಿದೆ. ನಡೀರಿ, ಈ ಸಾಮಾಯಿಕ ದಶೆಗೆ ಪ್ರಾಪ್ತವಾದ ಶ್ರಾವಕರಿಗೆ ಅವರು ಯಾರ ಕಥೆಯನ್ನು ಎಷ್ಟು ಹೇಳಿದರೆ, ಎಷ್ಟು ಕೇಳಿದರೆ ನಮಗೇನಾಗೋದಿದೆ? ನಾವು ನಮ್ಮ ಮೇಲೆ ದಯೆ ಮಾಡಿ ನಮ್ಮ ಕೈ ನಾವು ಹಿಡ್ಕೊಂಡು ಅಲ್ಲಿಗೆ ಹೋಗೋದಿದೆ ರೀ ಪ್ರಭು. ನಮ್ಮ ಮೇಲೆ ನಾವು ದಯೆ ಮಾಡೋದು, ನಮ್ಮ ಕೈ ಹಸ್ತಾವಲಂಬನೆ ಯಾರ್ದ? ನಮಗೆ. ನಾವು ಅಲ್ಲಿ ಹೋಗೋದಿದೆ. ಎಲ್ಲಿ? ಶ್ರಾವಕ ದಶೆಗೇನೂ ಹೋಗೋದಿದೆ, ಮುನಿ ದಶೆಗೇನೂ ಹೋಗೋದಿದೆ, ಅರ್ಹಂತ ದಶೆಯನ್ನೂ ಪಡೆಯೋದಿದೆ, ಕೊನೆಗೆ ಸಿದ್ಧ ದಶೆಗೆ ಕೂಡ ಪ್ರಾಪ್ತ ಆಗೋದಿದೆ. ಈ ಸಾಮಾಯಿಕ ದಶೆಗೆ ಪ್ರಾಪ್ತವಾದ ಶ್ರಾವಕರಿಗೆ ಚಾರಿತ್ರ ಮೋಹದ ಉದಯವಿದ್ದರೂ ಕೂಡ ಸಮಸ್ತ ಪಾಪದ ಯೋಗದ ತ್ಯಾಗವಿರುವುದರಿಂದ ಎಲ್ಲಿ ಯೋಗದ ತ್ಯಾಗ ಇದೆ. ಯೋಗ ಮತ್ತು ಉಪಯೋಗ ಬರ್ತಿದೆಯಲ್ಲ ಸಮಯ ಸಾರದಲ್ಲಿ,
ಯೋಗ ಮತ್ತು ಉಪಯೋಗದ ಕರ್ತ ಅಜ್ಞಾನಿ ಇದ್ದಾನೆ, ಕರ್ಮದ ಕರ್ತ ಇಲ್ಲ ಅಂಥೇಳಿ ಕರ್ತ ಕರ್ಮ ಅಧಿಕಾರದೊಳಗೆ ಬಂದದ್ದೇ ಇದೆ. ಇಲ್ಲಿ ಯೋಗದ ತ್ಯಾಗ ಯಾರು ಮಾಡಿದರು? ಉಪಯೋಗ ಮಾಡಿರ್ತಾರೆ. ಇವು ನಿರಂತರ ಯೋಗದೊಳಗಿದ್ದ ಅನಾದಿ ಕಾಲದಿಂದ. ಈಗ ಇವು ತನ್ನತನವನ್ನ ಉಪಯೋಗದೊಳಗೆ ಸ್ಥಾಪನೆ ಮಾಡಿ ಯೋಗದ ತ್ಯಾಗ ಮಾಡುವುದರಿಂದ ಮಹಾವ್ರತ. ಅರೆ ಯೋಗ ಇದೆ, ಆದರೆ ಯೋಗದೊಳಗೆ ಉಪಯೋಗ ಇಲ್ಲ. ಅದ್ಭುತ ಮಾತಿದೆ, ಅಮೃತ ಚಂದ್ರಾಚಾರ್ಯರ ರಚನೆ ಇದೆ, ತೋಡರ ಮಲ್ಲರಂಥ ಮಹಾಪುರುಷರ ವ್ಯಾಖ್ಯೆ ಇದೆ. ಸಮಸ್ತ ಪಾಪದ ಯೋಗದ ತ್ಯಾಗವಿರುವುದರಿಂದ ಮಹಾವ್ರತವಾಗಿದೆ.